ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನೋಡ್ರಿ, ನಾನೀಗ ಭಾಳ ದಿವ್ಸನ ಆತು ಯಾವತ್ತು ಹಾಕಿದ್ದೆ ಅಂದ್ರೆ ವಿಡಿಯೋನು 4-5 ದಿವ್ಸನ ಆತ್ರಿ ನಾನಿವಾಗ ವ್ಲಾಗ್ಲೆಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಾರ್ದ. ಇದೇನಂತ ಹೇಳಿದ್ರೆ ನಮ್ಮದು ಶುಕ್ರವಾರದ ದಿನದ ವ್ಲಾಗ್ ನೋಡ್ರಿ. ಶುಕ್ರವಾರ ಏನಂತ ಹೇಳಿದ್ರೆ ಮನೆಯವ್ರದ್ದು ಲೀವ್ ಇತ್ತು, ಹಾಗಾಗಿ ಪಾಪ್ಕಾರ್ನ್ ಎಲ್ಲ ಮನ್ಯಾಗ ಮಾಡಿಕೊಂಡು ನೋಡ್ರಿ 3 ಜನ ಕುಂತು ತಿನ್ನತ್ತಿದ್ರು ನೋಡ್ರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೀನು ಮಾಡಿ ಹಾಯ್. ಇಲ್ಬಾ. ಮತ್ತು ಇದೇನಂತ ಹೇಳಿದರೆ ನಾನು ಶನಿವಾರದಿಂದ ಬೆಳಿಗ್ಗೆಯಿಂದನೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿಕೊಂಡೆ ನೋಡಿ. ಶುಕ್ರವಾರ ಅಷ್ಟೇ ನಾನು ಸ್ವಲ್ಪ ಮಾಡ್ಕೊಂಡಿದ್ದೆ, ಅದನ್ನಷ್ಟೇ ಮತ್ತೇನು ಮಾಡ್ಕೊಂಡಿರಲಿಲ್ಲ. ಇದೇನಂತ ಹೇಳಿದ್ರೆ ಶನಿವಾರ ಬೆಳಿಗ್ಗೆ ನಾವು ಶನಿವಾರ ಇತ್ತಲ್ರಿ, ಹಾಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಮೇಲೆ ಶನಿ ದೇವರ ದೇವಸ್ಥಾನಕ್ಕೆ ಹೋಗಿ ಬರೋನು ಅಂಥೇಳಿ ಮನೆಯವ್ರದ್ದು ಲೀವ್ ಎಲ್ಲ ಇತ್ತಲ್ರಿ, ಹಾಗಾಗಿ ಹೋಗಿ ಬರೋನು ಅಂದ್ಕೊಂಡು ಎಲ್ಲರೂ ಜಳಕ ಎಲ್ಲ ಮಾಡಿ ಹೋಗೋಕ್ಕೆ ರೆಡಿಯಾಗಿದ್ವಿ ನೋಡ್ರಿ. ಹಂಗೆ ಮೊದ್ಲೇಕ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೇನೆ. ಹಂಗೆ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಂಗೆ ನೋಡ್ರಿ, ನಾವು ಫಸ್ಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಎಣ್ಣೆ ಅಭಿಷೇಕನ ಮಾಡಿದ್ವಿ ನೋಡ್ರಿ. ಈ ರೀತಿ ಎಲ್ಲ ಮುಗಿಸ್ಕೊಂಡು ಹಂಗೆ ಏನಂತ ಹೇಳಿದ್ರೆ ಮತ್ತೆ ನಾನು ಈ ಒಂದು ವ್ಲಾಗ್ ಒಳಗನ ನಿಮ್ಗೆ ನಮ್ಮದು ಸಮ್ಮರ್ ಹಾಲಿಡೇ ಟ್ರಿಪ್ನ ಹೋಗಬೇಕು ಅಂಥೇಳಿ ಅಂದ್ಕೊಂಡು, ಅಂದ್ರೆ ಪ್ಲ್ಯಾನ್ಡ್ ಅಲ್ಲ ರೀ, ಅನ್ಪ್ಲ್ಯಾನ್ಡ್. ಅಂದರೆ ಫಸ್ಟಿಗೆ ಹೋಗಬೇಕು ಅಂಥೇಳಿ ಅಂದ್ಕೊಂಡಂಥದ್ದು, ಆಮೇಲೆ ಇಲ್ಲ ಬೇಡ ಈ ಸದ್ಯಕ್ಕೆ ಬೇಡ ಆಮೇಲೆಲ್ಲ ಹೋಗೋನು ಅಂಥೇಳಿ ಅಂದ್ಕೊಂಡು ಬಿಟ್ವಿ ರೀ. ಮತ್ತೇನಾಯ್ತು, ಇಲ್ಲ ಹೋಗಿ ಬರೋನು ಅಂಥೇಳಿ ಅಂದ್ಕೊಂಡು ಸಡನ್ನಾಗಿ ಯಾವತ್ತು ಶನಿವಾರ ಫಸ್ಟ್ ದೇವಸ್ಥಾನಕ್ಕೆಲ್ಲ ಅಂದ್ರೆ ಫಸ್ಟ್ ನಾವೀಗೇನು ದೇವಸ್ಥಾನಕ್ಕೆ ಹೋಗೇವಲ್ರಿ, ಇವಾಗ ನಮ್ದು ಎಂಥದ್ದು ಪ್ಲ್ಯಾನ್ ಇಲ್ಲ. ನಾವು ಸಮ್ಮರ್ ಹಾಲಿಡೇ ಟ್ರಿಪ್ ಹೋಗಬೇಕು ಅದು ಅಂಥೇಳಿ ಏನೂ ಪ್ಲ್ಯಾನ್ ಇಲ್ಲ. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಆದಮೇಲೆ ಅಂದರೆ ಸುಜ್ಜಿಗೆ ಹೋಗುನು ಅನ್ಕೊತ ಇದ್ವಲ್ರಿ, ಹಾಗಾಗಿ ಸುಜ್ಜು ಇಲ್ಲ ಹೋಗುನು ಅಂತ ಸ್ವಲ್ಪ ಜಾಸ್ತಿನ ತಲೆ ತಿನ್ನಾಕತ್ತಾರಿ. ಮತ್ತು ಹೇಳಿದ್ರಲ್ಲ ಈಗ ಹೋಗುನು ಅಂಥೇಳಿ. ಏನು ಅಂತ ಹೇಳಿದ್ರೆ ಅವಾಗ ಫಸ್ಟ್ ನಾವು ಏನಾದ್ರು ಮಾಡೋದಿತ್ತು ಅಂದ್ರೆ ಫಸ್ಟ್ ನಮ್ಮದೆಲ್ಲ ಪ್ರಿಪೇರ್ ಇದ್ರಷ್ಟು ಅವಾಗ ಹೇಳ್ಬೇಕ್ರಿ. ಏನಾದರೂ ನಾವು ಪ್ರಿಪೇರ್ ಆಗ್ಲಾರ್ದ ಅವಾಗ ಫಸ್ಟೇ ಹೇಳಿದ್ವಿ ಅಂದ್ರೆ ಆ ಕೆಲಸ ಆಗೋ ಮಟ್ಟನೂ ಬಿಡಂಗಿಲ್ಲ. ಈ ಸೇಮ್ ನಮ್ಗೆ ಹಂಗೆ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಹೋಗುನು ಅಂತ ಹೇಳಿ ಇಟ್ಟಿದ್ವಿ ರೀ ಅವಂಗೆ. ನಿಂದೆಲ್ಲ ಶಾಲೆ ಸೂಟಿ ಎಲ್ಲ ಕೊಡ್ತು ಅಂತಂದ್ರೆ ನಾವು ಎಲ್ಲಿಗಾರು ಹೋಗಿ ಬರೋಣ ಟ್ರಿಪ್ಪಿಗೆ ಅಂತೇಳಿ ಹೇಳಿ ಇಟ್ಟಿತ್ತಲ್ಲ, ಹಾಗಾಗಿ ಅವ ನಮ್ಮದು ತಲೆ ತಿನ್ನೋಕೆ ಶುರು ಮಾಡಿದ. ಹಂಗೆ ಇಲ್ಲಿ ನೋಡ್ರಿ, ನಾವು ಅಲ್ಲಿ ಆಂಜನೇಯ ಸ್ವಾಮಿದ ದೇವಸ್ಥಾನದಾಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ಈಗ ಏನಂತ ಹೇಳಿದ್ರೆ ಶನಿದೇವರ ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಹೊಂಟಿದ್ವಿ ನೋಡ್ರಿ. ನಂಗೆ ಏನಂತ ಹೇಳಿದ್ರೆ ಎಲ್ಲ ಇದು ಹೋಗಿ ಮುಗಿಸ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆದಂಗೆ ಆತ್ರಿ. ಏನಂತ ಹೇಳಿದ್ರೆ ಫಸ್ಟ್ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತೇನೋ ಅಂಥೇಳಿ ಅನ್ನಿಸ್ತು. ಆದ್ರೆ ನನಗೂ ಅಷ್ಟು ಗೊತ್ತಿಲ್ಲ ಫಸ್ಟ್ ಎಲ್ಲಿ ಹೋಗಬೇಕು ಏನೋ ಅಂಥೇಳಿ. ನಿಮಗೇನಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಒಳಗೆ ಹೇಳ್ರಿ ಅಂತ ಹೇಳ್ತೀನಿ. ಅದೆಲ್ಲ ನನಗೂ ಅಷ್ಟು ಗೊತ್ತಿಲ್ಲ ರೀ. ಹಂಗೆ ಒಂದ್ಸಲ ಮೈಂಡಿಗೆ ಬಂದು ಹೋತು ನನಗೆ. ಫಸ್ಟ್ ಅಲ್ಲಿ ಹೋಗಿ ಫಸ್ಟ್ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತೇನೋ ಅಂಥೇಳಿ ಹಂಗೆ ಎಲ್ಲೋ ಕೇಳಿದ್ದಂಥ ನೆನಪಿತ್ತು. ಅದು ಆಮೇಲೆ ನೆನಪಾತು. ಅದು ಯಾವಾಗಂದ್ರೆ ಇವಾಗ ನೆನಪಾತು ನೋಡ್ರಿ. ಅವತ್ತು ಆ ಗಡಿಬಿಡಾಗ ನಂಗೆ ಏನೂ ನೆನಪನ ಆಗಿರಲಿಲ್ಲ ನೋಡ್ರಿ. ಅದನ್ನೆಲ್ಲ ಅಲ್ಲಿ ದೇವಸ್ಥಾನದಾಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊಂಟಿದ್ವಿ. ಬಟ್ ಏನಂತ ಹೇಳಿದ್ರೆ ಇಲ್ಲಿವರೆಗೂ ನಮ್ಗೆ ಏನಂತ ಹೇಳಿದ್ರೆ ನಾವು ಹಾಲಿಡೇ ಟ್ರಿಪ್ಪಿಗೆ ಹೋಗುವಂಥ ಪ್ಲ್ಯಾನನೇ ಇರಲಿಲ್ಲ ರೀ ನಮ್ದು. ಇದೆಲ್ಲ ಮುಗಿಸ್ಕೊಂಡು 10:30 11 ಗಂಟೆ ಮೇಲೆ 11 ಗಂಟೆ ಈ ಟೈಮಲ್ಲಿ ಆಗಿತ್ತು. ಮನೆಗೆಲ್ಲ ಹೋದ್ವಿ. ಹೋಗಾದ್ಮೇಲೆ ಸೃಜನ ಸಿಕ್ಕಾಪಟ್ಟೆ ಅಂದ್ರೆ ಅವತ್ತೆಲ್ಲ ಬಂದೆಲ್ಲ ಇತ್ತಲ್ರಿ, ನಾವೆಲ್ಲ ಬಸ್ ಸ್ಟ್ಯಾಂಡ್ ಕಡೆನೇ ಹೋಗಿದ್ವಲ್ಲ. ಅವಾಗ ಫಸ್ಟಿಗೆ ನಾವೇನು ಸಮಾಧಾನ ಮಾಡಿದ್ವಿ ಅಂದ್ರೆ ಬಸ್ಸೆಲ್ಲ ಇಲ್ಲ, ಬಂದೈತಿ, ಹೋಗೋದೆಲ್ಲ ಬೇಡ, ಒಂದು ವೇಳೆ ಬಸ್ಸಲ್ಲಿ ಇದ್ವು ಅಂದ್ರೆ ಹೋಗೋನು, ಬಸ್ಸೆಲ್ಲ ಸ್ಟಾರ್ಟ್ ಇದ್ವು ಅಂತಂದ್ರೆ ಅಂದಿದ್ವಲ್ಲ. ಅಲ್ಲಿ ಹೋದ ಕೂಡಲೇ ಅಂತಂದ್ರೆ ಸೃಜನ ಅಲ್ಲೆಲ್ಲ ನೋಡಿದ್ದ ಬಸ್ಸೆಲ್ಲ ಸ್ಟಾರ್ಟ್ ಇತ್ತಲ್ಲ. ಅದೆಲ್ಲ ನೋಡಿ ಏನೋ ಬಿಡಲೇ ಇಲ್ಲ ಹೋಗೋನು ಅಂತ ಹೇಳಿದ್ರಿ ಅಂದಮೇಲೆ ಹೋಗೋನು ಅಂಥೇಳಿ ಸ್ಟಾರ್ಟ್ ಮಾಡ್ದೆ.
ಆಮೇಲೆ ಅಲ್ಲಿಂದ ಬಂದು 11 ಗಂಟೆ ನಂತರ ನೋಡ್ರಿ ನಾವು ಪ್ಲ್ಯಾನ್ ಮಾಡಿಕೊಂಡು ಆಮೇಲೆ ನಾ ಬಂದು ಕೂಡಲೇ ಫಸ್ಟ್ ನಾಷ್ಟನೂ ಮಾಡಿ ಹೋಗಿದ್ದಿಲ್ಲ ರೀ. ಬಂದು ಫಸ್ಟ್ ಎಲ್ಲನೂ ನೋಡ್ರಿ ಒಂದು ಸ್ವಲ್ಪ ರೊಟ್ಟಿ ಮಾಡಿಕೊಂಡೆ, ಅನ್ನ ಮಾಡಿಕೊಂಡೆ, ಆಮೇಲೆ ಒಂದು ಸ್ವಲ್ಪ ಕ್ಯಾಬೇಜ್ ಪಲ್ಯ. ನಂಗೆ ಏನು ಪ್ಲ್ಯಾನ್ ಇಲ್ಲ, ಅನ್ಪ್ಲ್ಯಾನ್ಡ್ 2 ಗಂಟೆಗೆಲ್ಲ ಟ್ರೈನ್ ಇತ್ತು ಮಧ್ಯಾಹ್ನ. ಅಷ್ಟರೊಳಗೆ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಒಗ್ಗರಣೆ ಅಂದರೆ ಪುಳಿಯೋಗರೆ ಟೈಪ್ ರೈಸ್ನೆಲ್ಲ ಮಾಡಿ ತೊಗೊಂಡು ಹೋಗೋನು ಅಂಥೇಳಿ ಅಂದ್ಕೊಂಡು ನಾನು ಈ ರೀತಿ ರೈಸು ಪಲ್ಯ ಡಬ್ಬಿ ಒಳಗೆಲ್ಲ ಹಾಕ್ಕೊಂಡು ಹೋದೆ ಅಂತಂದ್ರೆ ನನಗೆ ಅದನ್ನೆಲ್ಲ ಮತ್ತೆ ತೊಗೊಂಡು ಹೋಗೋಕೆ ಹೊತ್ಕೊಂಡು ಅಡ್ಡಾಡೋಕೆ ಒಂದು ಸ್ವಲ್ಪ ಜಾಸ್ತಿ ವಜ್ಜೆ ಅನ್ನಿಸ್ತಾವಲ್ಲ ರೀ. ಹಾಗಾಗಿ ನಾನು ಮತ್ತೇನಂತ ಹೇಳಿದ್ರೆ ಇವನ್ನ ಏನೋ ಡಬ್ಬಿಗೆಲ್ಲ ಹಾಕ್ಕೊಂಡು ಹೋಗೋದು ಬೇಡ, ಕವರ್ ಒಳಗೆ ಏನು ನಮ್ದು ಯೂಸ್ ಆ್ಯಂಡ್ ಥ್ರೂ ಮಾಡ್ಕೊಂಡು ಹೋದ್ವಿ ಅಂದ್ರೆ ನಮ್ಗೆ ಹಗ್ಗರಲ್ಲ ರೀ. ಆಮೇಲೆ ನಾವು ಪಟ ಅವನ್ನೆಲ್ಲ ಅಲ್ಲೇ ಖಾಲಿ ಆದ್ಮೇಲೆ ಚೆಲ್ಲಿ ಹಾಕಿ ಬರ್ಬೋದು. ಈಗ ಡಬ್ಬಿ ಎಲ್ಲ ತೊಗೊಂಡು ಹೋದೆ ಅಂತಂದ್ರೆ ಅವ್ನು ಮತ್ತೆ ತೊಗೊಂಡು ಹೋಗೋದು ಎಲ್ಲ ಬೇಡ ಅಂಥೇಳಿ ಈ ರೀತಿ ಕವರ್ ಒಳಗನ ಹಾಕ್ಕೊಂಡು ಚಲೋ ಹೊತ್ತಿಗೆಲ್ಲ ಆರಿಸಿ ಫ್ಯಾನ್ ಗಾಳಿಗಿಟ್ಟು ಆರಿಸಿ ನೋಡಿರಿ ಅಷ್ಟು ಒಂದಷ್ಟು ರೈಸ್ ಅಂದರೆ ಮಧ್ಯಾಹ್ನ ಊಟನೂ ಈಗ ನಮ್ಮ ಮನ್ಯಾಗ ಗಡ್ಬಡಿ ಆಗಿತ್ತು ರೀ. ಗಡ್ಬಡಿ ಆಗಿತ್ತಲ್ಲ, ಹಾಗಾಗಿ ಊಟನೂ ಮಾಡೋಕ್ಕೆ ನಮ್ಗೆ ಟೈಮ್ ಸಿಗಂಗಿಲ್ಲ ಅಂಥೇಳಿ ಅಂದ್ಕೊಂಡು ಒಂದು ಸ್ವಲ್ಪ ಈ ರೀತಿ ಪುಳಿಯೋಗರೆ ಈಗ ಅದ್ರಾಗ ಸಮ್ಮರ್ ಅಲ್ರಿ, ಹಾಗಾಗಿ ಬ್ಯಾಸ್ಗೆ ಬಿಸಿಲಿಗೆ ಈಗ ನನಗೇನು ಒಗ್ಗರಣೆಯನ್ನು ಎಲ್ಲ ಮಾಡೇನಲ್ರಿ ಅದಕ್ಕೆ ಹುಣಸೆಯನ್ನೆಲ್ಲ ಹಾಕ್ಲಾರ್ದನ್ನ ನಾನು ಮಾಡಿದ್ದೆ ಅಂತಂದ್ರೆ ಅದು ಕೆಡೋ ಚಾನ್ಸ್ ಜಾಸ್ತಿ ಇರ್ತೈತೆ ರೀ. ಅದು ನಾನು ಹುಣಸೆಯನ್ನೆಲ್ಲ ಅದಕ್ಕೊಂದು ಸ್ವಲ್ಪ ಹಾಕ್ಕೊಂಡು ಮಾಡಿದ್ದೆ ಅಂತಂದ್ರೆ ಅದು ಆರಾಮಾಗಿ ನೈಟ್ ತನಕನೂ ಇರ್ತೈತೆ ರೀ. ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಎಲ್ಲ ಮಾಡಿಕೊಂಡು ನೋಡಿರಿ ಈ ರೀತಿ ಸ್ವಲ್ಪ ರೊಟ್ಟಿ ಸ್ವಲ್ಪ ಮಾಡ್ಕೋಬೇಕು ಅನ್ನೋಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿನ ಅದು ರೀ. ಅದೇನೋ ಅಂತದಲ್ಲ ಒಂಥರ ಅನ್ಪ್ಲ್ಯಾನ್ಡ್ ಅಂದ್ರೂ ಪಟ ಮಾಡ್ಕೊಳಕ್ಕೆ ಹಚ್ಚಿಬಿಡ್ತೀರಿ ಕೆಲಸ ಎಲ್ಲನೂ. ಹೋಗಿ ಏನೂ ಒಂದು ನಿಮಿಷನೂ ವೇಸ್ಟ್ ಮಾಡಲಿಲ್ಲ. ಪಟ್ ಅಂತ ಅನ್ನಕ್ಕಿಡೋದು, ರೊಟ್ಟಿ ಮಾಡ್ಕೊಳ್ಳೋದು, ಪಲ್ಯ ಮಾಡ್ಕೊಳ್ಳೋದು. ಟೈಮ್ ಸ್ವಲ್ಪ ಇತ್ತು, ಅದ್ರ ಪಟ ಮಾಡಿಕೊಂಡೆ. ಹೆಂಗಾತೋ ಗೊತ್ತಿಲ್ಲ, ಚಲೋ ಅಂತೂ ಆಗಿತ್ತು, ಎಲ್ಲ ಚಲೋ ಆಗಿತ್ತು ನೋಡ್ರಿ. ಈ ರೀತಿ ಟ್ರೈನ್ ಒಳಗೆ ತಿನ್ನಾಕತ್ತಿದ್ರೆ ಆಮೇಲೆ ಇನ್ನೂ ಒಂದು ಏನಂತಂದರೆ ನಾವು ಈಗ ಹಂಗೆ ಹೋದ್ವಿ ಅಂತ ಇಟ್ಕೋರಿ, ನಾವು ಇವತ್ತು ಮಧ್ಯಾಹ್ನದಿಂದ ನಾಳೆ ಬೆಳಿಗ್ಗೆ ತನಕನೂ ಏನು ತೊಗೊಂಡು ಹೋಗ್ಲಾರ್ದೆ ಇದ್ವಿ ಅಂದರೆ ಆ ಟ್ರೈನ್ನಾಗನ ತೊಗೋಬೇಕು. ಅಲ್ಲಿದ್ದು ಫುಡ್ ಹೇಳ್ತೇನಲ್ಲ ಎದಕ್ಕೂ ಉಪಯೋಗ ಇರೋದಿಲ್ಲ ರೀ. ಟ್ರೈನ್ ಒಳಗೆ ಏನು ಕೊಡಕ್ಕೆ ಬರ್ತಾರಲ್ಲ ಪಲಾವು ಅದು ಇದು ಅಂಥೇಳಿ ಸುಮ್ಮನೆ ದುಡ್ಡು ವೇಸ್ಟು. ಅದಾಮೇಲೆ ರುಚಿನೇ ಇರೋಂಗಿಲ್ಲ. ಅಲ್ಲಿ ಎಷ್ಟೋ ಜನ ನಮ್ಮ ಮುಂದನ ನಿಜ ಹೇಳ್ತಾರೆ, ನಮ್ಮ ಮುಂದನ ತೊಗೊಂಡು 50 ರೂಪಾಯೋ ಏನು 60 ರೂಪಾಯೋ ಎಷ್ಟೋ ಏನು 100 ರೂಪಾಯೋ ಅಷ್ಟೇ ಹೇಳಿದ್ರು. ಒಟ್ಟು ನನಗೆ ಇಲ್ಲ ಎರಡು ತೊಗೊಂಡಿದ್ರು ಅವರು ಪಲಾವ್ ಅಂಥೇಳಿ. ಎರಡಕ್ಕೆ ಒಂದು ಬಾಟ್ಲಿ ತೊಗೊಂಡು 120 ಅಂದರೆ 50 ರೂಪಾಯಿ ತೊಗೊಂಡಿದ್ರಿ. ಅವರು 2 ಸ್ಪೂನ್ ತಿಂದ್ರು. ಅವ್ರಿಗೆ ಆಮೇಲೆ ತಿನ್ನೋಕ್ಕೂ ಆಗಲಿಲ್ಲ. ಅದನ್ನು ಹಂಗೆ ಇಟ್ಟರು, ಹಂಗೆ ಚೆಲ್ಲಿದ್ರು ಅದನ್ನು. ಆ ರೀತಿ ಇರ್ತೈತೆ ನೋಡ್ರಿ, ದುಡ್ಡು ವೆಷ್ಟು. ಈ ಕಡೆ ನಮ್ಗೆ ಹೊಟ್ಟೆನೂ ತುಂಬಂಗಿಲ್ಲ, ಆ ರೀತಿ ಆಗಿಬಿಡ್ತೈತಿ. ಅದ್ರಾಗ ಸ್ವಲ್ಪ ಮಕ್ಕಳೆಲ್ಲ ಇದ್ದಾಗ ಸ್ವಲ್ಪ ತೊಗೊಂಡು ಹೋಗೋದ ಬೆಟರ್ ಅಂಥೇಳಿ ಅನ್ನಿಸಿ ಎಲ್ಲ ಮಾಡ್ಕೊಂಡು ಹೋಗಿತ್ತು. ಆಮೇಲೆ ನೋಡ್ರಿ ಇಲ್ಲಿ ಟ್ರೈನ್ನಾಗ ಯಾವ ರೀತಿ ಗುಬ್ಬಿಗೆಲ್ಲ ಮನಗಸಾಕತ್ತಿದ್ರು. ಸರ್ಕಸ್ ನಡೆದಿತ್ತು ನೋಡ್ರಿ ಅವ್ರದ್ದು. ಏನಿಲ್ಲ ಆಕೆ ಆಟ ಆಡತ್ತಿದ್ಲ, ಅವ್ರು ಹಂಗೆ ಖಾಲಿನೇ ಇತ್ತು ಟ್ರೈನ್. ಆಮೇಲೆ ಏನಂತ ಹೇಳಿದ್ರು, ಹೋಗುವಾಗ ನಾವು ಅನ್ಎಕ್ಸ್ಪೆಕ್ಟೆಡ್ ಅಲ್ರಿ, ಬುಕ್ ಮಾಡಿರಲಿಲ್ಲ. ಬಟ್ ಏನಂದ್ರೆ ಖಾಲಿ ಇತ್ತು ರೀ ಟ್ರೈನ್. ಎಂಥದ್ದು ಗದ್ದಲನ ಇರಲಿಲ್ಲ, ಏನೂ ಇರಲಿಲ್ಲ, ಆರಾಮಾಗಿ ಹೋದ್ವಿ. ಬರುವಾಗ ಮಾತ್ರ ಬುಕ್ ಮಾಡ್ಕೊಂಡು ಬಂದ್ವಿ, ಯಾಕಂದರೆ ನೈಟ್ ಅಲ್ರಿ, ಹೇಳಕ್ಕೆ ಬರೋಂಗಿಲ್ಲ ರಶ್ ಎಲ್ಲ ಆದ್ರೆ ಅಂತ ಹೇಳಿ ಬುಕ್ ಮಾಡ್ಕೊಂಡು ಬಂದ್ವಿ. ಬಟ್ ಹೋಗುವಾಗ ಮಾತ್ರ ಬುಕ್ ಇರಲಿಲ್ಲ, ಹಂಗೆ ಜನ್ರಲ್ಲಾಗಿನೇ ಹೋಗಿ ಬಂದ್ವಿ. ಆದರೆ ಏನೋ ಒಂಚೂರು ರಶ್ ಇರಲಿಲ್ಲ, ಆರಾಮಾಗಿ ಇತ್ತು ನೋಡ್ರಿ ಟ್ರಿಪ್ ಮಾತ್ರ. ಹೋಗುವಾಗ ಇಲ್ಲಿ ನೋಡ್ರಿ ಈ ರೀತಿ ಈಗೆಲ್ಲ ಜೋಳ್ಗಿ ಅಂದರೆ ಈಗೆ ಸ್ವಲ್ಪ ನಿದ್ದೆ ಮಾಡ್ಬೇಕಂತಂದ್ರೆ ಜೋಳ್ಗಿ ರೂಢಿ ಭಾಳ ಐತ್ರಿ ಈಗೀಗ. ಹಂಗಾಗಿ ಮಲ್ಗುಸೂನ್ ಅಂಥೇಳಿ ಟ್ರೈ ಮಾಡತ್ತಿದ್ರೆ ಅದು ಆಕಿಗೆ ಮಲ್ಕೊಳಕ್ಕೆ ನಮ್ಗೆ ಮಲ್ಗಿಸಾಕು ಸರಿಯಾಗಂಗಿಲ್ಲ, ಆಕಿಗೆ ಮಲ್ಕೊಳಕ್ಕೂ ಸರಿಯಾಗಂಗಿಲ್ಲ. ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಆಕಿಗೆ ಆಟ ಆಡಿಸ್ದಂಗೆ ಅಂಥೇಳಿ ಎಲ್ಲನೂ ಆಕಿಗೆ ಆಟ ಆಡ್ಸಾತಿದ್ರು ನೋಡ್ರಿ. ಆ ರೀತಿ ಟ್ರೈನ್ ಒಳಗೆಲ್ಲನೂ ಚಲೋ ಇತ್ತು ರೀ ಟ್ರಿಪ್ ಮಾತ್ರ. ಹಾಗಾಗಿ ನನಗೆ ಟ್ರಿಪ್ಪಿಗೆ ಹೋಗೋದು, ಆಮೇಲೆ ಅವತ್ತು ಅನ್ಪ್ಲ್ಯಾನ್ಡ್ ಅದು ಒಂದು. ಆಮೇಲೆ ಹೋದ್ಮೇಲೆ ನನಗಲ್ಲೆಲ್ಲ ಫೋನೆಲ್ಲ ಹಿಡಿದು ವಾಯ್ಸ್ ಓವರೆಲ್ಲ ಕೊಡೋದು, ಆಮೇಲೆ ವಿಡಿಯೋ ಎಲ್ಲ ಎಡಿಟ್ ಮಾಡೋದು ಇದೆಲ್ಲ ಆಗಲೇ ಇಲ್ಲ ರೀ. ಹೀಗಾಗಿ ನಾನೇನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕನ ಆಗಲಿಲ್ಲ ನನಗೆ. ಸೊ ಹಂಗಾಗಿ ಈಗೆಲ್ಲ ಮುಗಿಸ್ಕೊಂಡು ಬಂದು ಇನ್ಮೇಲೆ ಎಲ್ಲನೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೇನೆ ನೋಡಿರಿ. ಇದೇನಂತ ಹೇಳಿದ್ರೆ ಫಸ್ಟ್ ನಮ್ದು ಹೋಗುವಾಗಿಂದಷ್ಟೇ ಇವಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಂಥದ್ದು. ಈಗ ನಾವು ಟ್ರೈನಿಗೆಲ್ಲ ಹೋಗಿ ಆಲ್ಮೋಸ್ಟ್ ರೀಚ್ ಆಗೋ ತನಕ ನಾನು ಈ ಎಲ್ಲ ವಿಡಿಯೋನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ. ನಾವು ಮಧ್ಯಾಹ್ನ 2 ಗಂಟೆ ಮೇಲೆ ಈ ರೀತಿ ಎಲ್ಲ ಹೋಗಿ ಬೆಳಗ್ಗೆ 4 ಗಂಟೆ ಎಲ್ಲ ಆಗಿತ್ತು ರೀ. ಅಂದರೆ 3 ಗಂಟೆ 4 ಗಂಟೆ ಈ ಥರ ಎಲ್ಲ ಆಗಿತ್ತು ನೋಡಿರಿ. ಈಗ ಈ ಟೈಮಿಗೆ ನಾವು ಪ್ಲೇಸ್ನ ರೀಚ್ ಆದ್ವಿ ನೋಡ್ರಿ. ಎಲ್ಲ ಅನ್ಪ್ಲ್ಯಾನ್ಡ್ ಆದ್ರೆ ಟ್ರಿಪ್ ಎಲ್ಲ ಚಲೋ ಆಯ್ತು.
ಸೊ ಹಂಗೆ ನೆಕ್ಸ್ಟ್ ಎಲ್ಲ ವಿಡಿಯೋನು ಮತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ, ಎಲ್ಲಿ ಹೋಗಿದ್ವಿ, ಯಾವ ರೀತಿ ಟ್ರಿಪ್ ಎಂಜಾಯ್ ಮಾಡಿದ್ವಿ ಅಂಥೇಳಿ. ಸೊ ಈ ಒಂದು ವಿಡಿಯೋನ ನಿಮ್ಮ ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಂಗೆ ಪ್ಲೀಸ್ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ನಿಮ್ಗೆ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂತ ಹೇಳಿದರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಹಂಗೆ ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.